ಲಕ್ಷ್ಮಣ್ ಸವದಿ ನಂದು 40 ವರ್ಷದ ದೋಸ್ತಿ. ಸವದಿ ಪರ ಬ್ಯಾಟ್ ಬೀಸಿದ ಕಾಗವಾಡ ಶಾಸಕ ರಾಜು ಕಾಗೆ. ನಂದು ಅವರದು ಏನು ಭಿನ್ನಾಭಿಪ್ರಾಯ ಬಂದಿಲ್ಲ. ಅವರ ಕೆಲಸದಲ್ಲಿ ಅವರಿದ್ದಾರೆ, ನಮ್ಮ ಕೆಲಸದಲ್ಲಿ ನಾವಿದ್ದೇವೆ. ನಮ್ಮದು ಅವರದು ಫ್ಯಾಮಿಲಿ ರಿಲೇಷನ್ ಇದೆ. ಸವದಿ ವಿರುದ್ಧ ಹಲ್ಲೆ ಆರೋಪ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನನಗೆ ಇನ್ನೂ ಏನೂ ತಿಳಿದಿಲ್ಲ. ದೀರ್ಘಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ದಾಖಲೆಯ ವಿಚಾರಕ್ಕೆ ಹೇಳಿಕೆ ನೀಡಿದ ಅವರು, ಕಾಗವಾಡ ಪಟ್ಟಣದಲ್ಲಿ ಶಾಸಕ ರಾಜು ಕಾಗೆ ಏನೆಂದ್ರೆ, ನಮ್ಮವರೇ ಇದ್ದಾರೆ, ಸಂತಸ, ಈ ಅವಧಿ ಪೂರ್ಣ ಮಾಡಲಿ, ಮುಂದೆ ಇನ್ನೂ 10 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರಬೇಕು, ಜನಪರ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋದೇ ನಮ್ಮ ಆಶಯ. ಫೆಬ್ರವರಿ ನಂತರ ಪವರ್ ಶೇರಿಂಗ್ ವಿಚಾರಕ್ಕೆ ಯಾರು ಸಿಎಂ ಆಗಬೇಕು, ಯಾರ ಬನ ಅದರಲ್ಲಿ ನಾವಿಲ್ಲ, ಯಾರ ಪರವಾಗಿಯೂ ಇಲ್ಲ, ಯಾರ ವಿರೋಧವಾಗಿಯೂ ಇಲ್ಲ. ಬಜೆಟ್ ನಂತರ ಸಿಎಂ ಬದಲಾವಣೆ ವಿಚಾರಕ್ಕೆ ಅದು ದೊಡ್ಡವರಿಗೆ ಗೊತ್ತು, ನಮಗೇನು ಗೊತ್ತಿಲ್ಲ ಎಂದ ಅವರು, ಬಜೆಟ್ದಲ್ಲಿ ಉತ್ತರ ಕರ್ನಾಟಕದ ಭಾಗಕ್ಕೆ ಹೆಚ್ಚಿನ ಅನುದಾನದ ಬಗ್ಗೆ ಕೇಳ್ತೇವೆ. ಬಸವೇಶ್ವರ ಏತ ನೀರಾವರಿ ವಿಚಾರ, ಕೆರೆ ತುಂಬುವ ಯೋಜನೆ, ಶಿಕ್ಷಣ, ಆರೋಗ್ಯದ ಬಗ್ಗೆ ಕೇಳ್ತೇವೆ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ವಿಚಾರ, ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ 5,000 ಕೋಟಿ ಕೊಡ್ತೀರಿ, ನಮ್ಮ ಕಿತ್ತೂರು ಕರ್ನಾಟಕ ಭಾಗಕ್ಕೂ ಕೊಡ್ರಿ, ನಮ್ಮಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗಲಿ, ನೀರಾವರಿ, ಶಿಕ್ಷಣ, ಆರೋಗ್ಯದ ಜೊತೆಗೆ ನಿರುದ್ಯೋಗ ಸಮಸ್ಯೆ ಬಗೆಹರಿಸಬೇಕು, ಅದಕ್ಕೆ ಕಿತ್ತೂರು ಕರ್ನಾಟಕಕ್ಕೆ ವಿಶೇಷ ಅನುದಾನ ಕೊಡಬೇಕು ಎಂಬ ಬೇಡಿಕೆ ಇದೆ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ವಿಚಾರ ದಿವಂಗತ ಉಮೇಶ್ ಕತ್ತಿ ಯತ್ನಾಳ್ ಬಳಿಕ ನೀವು ಧ್ವನಿ ಎತ್ತಿದ್ರಿ. ನಾನು ರಾಜಕೀಯ ಲಾಭಕ್ಕಾಗಿ, ಮಂತ್ರಿ ಆಸೆಗಾಗಿ ಹೇಳಿಲ್ಲ. ಈ ಭಾಗದ ಪರಿಸ್ಥಿತಿ ಬಗ್ಗೆ ವಿಸ್ತಾರವಾಗಿ ಅಸೆಂಬ್ಲಿಯಲ್ಲಿ ಮಾತನಾಡಿದ್ದೇನೆ. ಯಾಕೋ ಅಷ್ಟೇ ಕಷ್ಟಗಳಾಯ್ತಿರಿ ನೀವು ಅಂದ್ರಿ, ಯಾಕೋ ನಾ ಯಾಕೆ DCC ಬ್ಯಾಂಕಿಗೆ ಬನ್ನಿ ಅನ್ನುವಂತ. ಇಲ್ಲ ಅದೇನಾಗಿಲ್ಲ, ನಂದು ಅವ್ರದ್ದು 40 ವರ್ಷದ ದೋಸ್ತಿ. ನಾವು ML ಆದಾಗ ದೋಸ್ತಿ ಆಗಿಲ್ಲ, MLಗಿಂತ ಮೊದಲು ಗೆಳೆಯರಿದ್ದೀವಿ, ಗೆಳೆಯರಾಗೆ ಉಳಿದಿದ್ದೀವಿ. ನಂದು ಲಕ್ಷ್ಮಣ್ ಸವದಿಯವರಲ್ಲಿ ಏನೂ ಭಿನ್ನಾಭಿಪ್ರಾಯ ಬಂದಿಲ್ಲ. ಅದಕ್ಕೆ ಏನಂಥದ್ದು, ನಾನು ಅವರು ಗೆಳೆಯರು ಇದ್ದೀವಿ. ಅವ್ರ ಕೆಲಸದಾಗ ಅವ್ರು ಇದ್ದವರು, ನಮ್ಮ ಕೆಲಸದಾಗ ನಾವಿದ್ದೀವಿ. ಒಳ್ಳೆಯ ಬಾಂಧವ್ಯ ಇದಾವೆ, ನಮ್ಮ ಫ್ಯಾಮಿಲಿ ರಿಲೇಷನ್ ಐತೆ ಅವ್ರದ್ದು ನಮ್ಮದು. ಅದೇನು ನಾವು ML ಆದ ಬಳಿಕ ಕೂಡಿದ್ದೀವಿ ಅಂತ ಹಂಗೇನಿಲ್ಲ. ನಮ್ಮಲ್ಲಿ ಏನೂ ಭಿನ್ನಾಭಿಪ್ರಾಯಗಳಿಲ್ಲ. ಅದೇನಾಯ್ತು ತಪ್ಪ ಇರಲಿಲ್ಲ. ನಮ್ಮವ್ರದಾರು ಮೂರಿಲ್ಲ, ಖುಷಿ ಐತಿ. ನಮ್ಮವ್ರದಾರು ಇನ್ನು ಈಗೂ ಮುಖ್ಯಮಂತ್ರಿ ಆಗಬೇಕು, ಇನ್ನು ಮುಂದಿನ ವರ್ಷ ಸಹಿತ ಇನ್ನೂ 5 ವರ್ಷ ಹೆಚ್ಚು ಮುಖ್ಯವಾಗಬೇಕು, ಇನ್ನೂ 10 ವರ್ಷ ಅವ್ರು ಮುಖ್ಯಮಂತ್ರಿ ಆಗಿರಬೇಕು, ಒಳ್ಳೆ ಕೆಲಸ ಮಾಡಬೇಕು, ಜನಪರ ಕೆಲಸ ಮಾಡಬೇಕು ಅನ್ನೋದೇ ನಮ್ಮ ಆಸೆ, ನನ್ನ ಆಸೆ ವೈಯಕ್ತಿಕ. ಅದ್ರ ಹೇಳೋದಂದ್ರೆ ಏನು ಮತ್ತೊಂದು ಅವೆಲ್ಲ ಆಸೆ ದೊಡ್ಡ, ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಬನ, ಇವೆಲ್ಲ ನಾವು ಯಾವ ಬಣದಾಗೂ ಇಲ್ಲ, ಯಾರು ಪರವಾಗಿಲ್ಲ, ಯಾರು ವಿರೋಧ ಇಲ್ಲ. ಫೆಬ್ರವರಿಲಿ ಬಜೆಟ್ ಮಂಡನೆ ಆಗುತ್ತೆ, ಬಜೆಟ್ ಮಂಡನೆ ಆದ್ಮೇಲೆ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅನ್ನುವಂತ ಚರ್ಚೆ. ಅದು ಅವ್ರ ದೊಡ್ಡವ್ರಿಗೆ ಗೊತ್ತದ, ನಮ್ಗೇನು ಗೊತ್ತಿಲ್ಲ. ಸರ್, ಬಜೆಟ್ ಆಗ್ತಾ ಇದೆ, ಉತ್ತರ ಕರ್ನಾಟಕ ಬಗ್ಗೆ ಏನಾದರೂ ವಿಶೇಷ ಕೇಳ್ತೀವಿ ನಾವು. ಎಲ್ಲ ಕಡೆ ಇನ್ನೂ ನಮ್ಗೆ ಇರ್ತೀವಿ ಬೇಡಿಕೆ, ನಮಗೆ ಸಾಕಷ್ಟು ತೊಂದರೆಗಳಿದಾವೆ. ಅದ್ರ ಬಗ್ಗೆ ನಾನು ಸ್ವಂತ ಮುಖ್ಯಮಂತ್ರಿಗಳಿಗೆ ಹೋಗಿ ನಮ್ಗೆ ಬಜೆಟ್ದಲ್ಲಿ ನಮ್ಮಲ್ಲಿ ಏನು ಬಸವೇಶ್ವರ ಯಾತ್ ನೀರಾವರಿ ಆಗಿದೆಯಲ್ಲ, ಅದ್ರ ಕಾಂಪೆನ್ಸೇಷನ್ 400 ಕೋಟಿ ಕೊಡಬೇಕಾಗೈತಿ. ಇನ್ನು ನಾವು ಕೆನಾಲ, ಸಬ್ ಕೆನಾಲ, ಏನು ಜಮೀನುಗಳು ಹೋಗಿದಾವಲ್ಲ, ಆ ಜಮೀನುಗಳಿಗೆ ಅದನ್ನು ಬಜೆಟದಲ್ಲಿ ಕೊಡ್ರಿ. ಮತ್ತು ಕೆರೆ ತುಂಬಿ ಯೋಜನೆಗಳು ನಮ್ಮಲ್ಲಿ ಪ್ರಾರಂಭ ಆಗಿದಾವೆ, ಅದಕ್ಕೂ ನಮ್ಗೆ ದುಡ್ಡು ಬಿಡ್ರಿ ಅಂತೇಳಿ ಸಾಕಷ್ಟು ಶಿಕ್ಷಣ, ಆರೋಗ್ಯ ಎಲ್ಲದಕ್ಕೂ ನಮ್ಗೆ ಹೆಚ್ಚಿನ ದುಡ್ಡು ಈ ಭಾಗದಲ್ಲಿ ಕೊಡ್ರಿ ಅಂತೇಳಿ ಕೇಳ್ತಾ ಇದ್ದೀವಿ. ಈಗ ಕಲ್ಯಾಣ ಕರ್ನಾಟಕಕ್ಕೆ ಯಾವ ಥರ ನೀವು 5,000 ಕೋಟಿ ಅನ್ನು ಪ್ರತಿ ವರ್ಷ ಅಲ್ಲಿ ಅಭಿವೃದ್ಧಿ ಸಲುವಾಗಿ ಕೊಡ್ತೀರಿ, ನಮ್ಮ ಕಿತ್ತೂರು ಕರ್ನಾಟಕಕ್ಕೂ ಕೊಡ್ರಿ, ನಮಗೂ ಬೆಳೀಲಿ. ನಮ್ಮಲ್ಲಿ ಶಿಕ್ಷಣ, ಆರೋಗ್ಯ, ರಸ್ತೆ, ಇಂಡಸ್ಟ್ರಿಗಳು ಬರ್ಬೇಕು. ನಮ್ಮಲ್ಲಿ ಎಷ್ಟೋ ನಿರುದ್ಯೋಗಿ ಯುವಕರು ಇವತ್ತಿನ ದಿವಸ ಖಾಲಿ ತಿರುಗಾಡಿದಾರೆ. ಅವ್ರ ತಂದೆ ಕಲಿಸಿ ಪಾಪ ಅವ್ರನ್ನ ಗ್ರ್ಯಾಜುಯೇಟ್ ಆಗಿದ್ದಾರೆ. ಎಷ್ಟೋ ಜನ ನಮ್ಮಲ್ಲಿ ಹುಡುಗರಿಗೆ ಉದ್ಯೋಗ ಇಲ್ಲದೆ ತಿರುಗಾಡ್ತಾ ಇದ್ದಾವೆ. ಈ ಕಡೆಗೆ ಇಂಡಸ್ಟ್ರಿ ಬರಬೇಕು, ಇಂಡಸ್ಟ್ರಿ ಬೆಳಿಬೇಕು, ನಿರುದ್ಯೋಗ ಹೋಗಬೇಕು, ಮತ್ತು ಜನ ಎಲ್ಲರೂ ಸುಖ ಶಾಂತಿ ಇರಬೇಕು. ನಮಗೂ ಎಲ್ಲ ಸೌಲಭ್ಯಗಳು, ನೀರಾವರಿ ಇರಲಿ, ಎಲ್ಲ ಸಿಗಬೇಕು ಅನ್ನೋಂಥ ಉತ್ತರ ಕರ್ನಾಟಕಕ್ಕೂ ನಮಗೂ ಕಿತ್ತೂರು ಕರ್ನಾಟಕಕ್ಕೆ ವಿಶೇಷ ಅನುದಾನ ಕೊಡ್ರಿ ಅಂತೇಳಿ ಬೇಡಿಕೆ ನಮ್ಮದು. ಏನು ಅಂದ್ರೆ ಲಾಭ ಪಡ್ಕೋಬೇಕು, ರಾಜಕೀಯವಾಗಿ ಮಾಡಬೇಕು, ನಾ ಅದನ್ನು ಒದ್ರೆ ಹೇಳಿ ನಾ ಮಂತ್ರಿ ಆಗಬೇಕು, ಒದ್ರೆ ಹೇಳಿ ನಾವೇನು ದೊಡ್ಡವರಾಗಬೇಕು, ಮುಂದಿನ ಸಲ ಮತ್ತು ಇದನ್ನು ಇಟ್ಕೊಂಡು ಮತ್ತೆ ಗೆದ್ದು ಬರಬೇಕು ಅಂಥದ್ದೇನು ನಡೆದಿಲ್ಲ. ನಾನು ಇದ್ದ ಘಟನೆಗಳ ಬಗ್ಗೆ ಮತ್ತು ಪರಿಸ್ಥಿತಿಗಳ ಬಗ್ಗೆ ವಿಸ್ತಾರವಾಗಿ ಅದೇ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಸೌಳು ಜೋಳ ಆಗ್ತಾಯಿದೆ, ಭೂಮಿ ಎಲ್ಲ ಸೌಳು ಆಯ್ತಂದ್ರೆ ತಿನ್ನೋದೇನು, ಅನ್ನ ತಿನ್ನೋದೇನು. ಆಮೇಲೆ ಹೊಳೆಗೆ ನೀರು 3 ತಿಂಗಳು ನೀವೇ ನೋಡಿದಿರಿ, 3 ತಿಂಗಳು ಕೃಷ್ಣಾ ನದಿ ಬತ್ತತಿದೆ. ಅದಕ್ಕೆ ಮಹಾರಾಷ್ಟ್ರದಿಂದ ನೀರು ಬಿಡು ಅಂಥದ್ದು ಆಗಬೇಕು. ಇದೇನು ನಾನು ನನ್ನ ಸಲುವಾಗಿ ಕೇಳಿದ್ದೇನೆ. ಬಸವೇಶ್ವರ ಯಾತ್ರೆ ತುರುತಾಗಬೇಕು, ಜನರಿಗೆಲ್ಲ ನೀರು ಸಿಗಬೇಕು, ಶಿಕ್ಷಣದಿಂದ ನಾವು ಮುಂದೆ ಬರಬೇಕು, ಇದೇ ಹೇಳಿದ್ದೀವಿ. ಓಕೆ, ಥ್ಯಾಂಕ್ ಯು. ಅಜಿತ್ ಕೂತ್, KMM ನ್ಯೂಸ್, ಚಿಕ್ಕೋಡಿ.